ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಸರ್, ಇದು ಒಂದು ನಾವು ಅಶ್ಲೀಲತೆಯ ವಿರುದ್ಧ, ಅಶ್ಲೀಲತೆಯ ಶಬ್ದಗಳು, ಸಾಹಿತ್ಯ, ಅಶ್ಲೀಲತೆಯ ಸಾಹಿತ್ಯ ಬಗ್ಗೆ ನಾವು ಧ್ವನಿ ಎತ್ತಿರೋದು. ನಮ್ಮ ಮನೆಯೊಳಗೆ, ನಮ್ಮ ಏರಿಯಾದೊಳಗೆ ನಾವು ಬ್ಯಾರದವ್ರು ಕಸ ತಂದು ಹಾಕಿದ್ರೆ ನಾವು ತಡೆಯಂಗಿಲ್ಲ, ಜಗಳ ಮಾಡ್ತೀವಿ. ನಮ್ಮ ಮನೆಗೆ ಯಾಕೆ ಹಾಕಿರಿ? ಇದು ಹಾಗೆ ಸಮಾಜ ನಮ್ಮದಿದು, ನಮ್ಮ ಸಮಾಜ, ನಮ್ಮ ಏರಿಯಾ, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲಾ, ನಮ್ಮ ರಾಜ್ಯ. ಸೊ ನಮ್ಮ ರಾಜ್ಯದೊಳಗೆ ಕಸ ಬೇಡ. ಅದು ನಮಗೆ ಪರಿಕಲ್ಪನೆ ಎಲ್ರಿಗೂ ಮೊದಲೇನೆ ಬರಬೇಕಾಗಿತ್ತು. ಅದು ಹೆಂಗಾಕೈತಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತಾರಲ್ರಿ, ಹಂಗೆ ಈಗ ಒಂದು ಹಂತ ಬಂದು ನಿಂತೈತಿ. ಈಗೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಇದು ನಮ್ಮ ಮನೆಯೊಳಗೆ ಹೆಂಗೆ ನಾವು ಒಂದು ಏನು ಹೇಳ್ತೀವಿ, ಸಮಾಜಕ್ಕೆ ಪಿಡುಗುರಿ, ಇದು ಕೆಟ್ಟ ರೋಗ ಇದ್ದಂಗಿದು. ನಾವು ನಮ್ಮ ತಲೆಯಾಗ ಏನು ವಿಚಾರ ಇರ್ತೈತಿ ಅದ ನಾಲ್ಗಿಗೆ ಬರ್ತೈತಿ. ನಮ್ಮ ತಲೆ ಮಿದುಳು ಏನು ವಿಚಾರ ಮಾಡ್ತೈತಿ ಅದ ರೋಗ ಮೈ ಒಳಗೆ ಬರ್ತೈತಿ. ನಮ್ಮ ಮಿದುಳು ಏನು ವಿಚಾರ ಮಾಡ್ತೈತಿ ಅದೇ ಆಗ್ತೈತ್ರಿ. ಅದು ಒಂದು ಸೈಕಲ್ ಐತಿ ಹಂಗೆ ಒಳಗೆ ಬಾಡಿ ಸಿಸ್ಟಮ್ ಒಳಗೆ. ಅದು ಆಗಬಾರ್ದು. ನಮ್ಮ ಮಕ್ಕಳು, ನಮ್ಮ ಕಾಲಕ್ಕೆ ಏನಾಗೈತಿ ಇದು ಮುಗಿದೋಗ್ಲಿ. ನಮ್ಮ ಮಕ್ಕಳು ಈಗೇನು ಬರಾಕತ್ತವಲ್ರಿ ಮಕ್ಕಳು, ಅವು ಮೊದಲು ಸ್ವಾಸ್ಥ್ಯವಾಗಿರಬೇಕು. ಮೆಂಟಲಿನೂ ಸ್ವಾಸ್ಥ್ಯವಾಗಿರಬೇಕು, ಫಿಸಿಕಲಿನೂ ಸ್ವಾಸ್ಥ್ಯವಾಗಿರಬೇಕು. ಮೊದಲು ಅವ್ರ ಮೆಂಟಲ್ ಹೆಲ್ತ್ ಚೆನ್ನಾಗಿತ್ತಂದ್ರೆ ಅವರು ಚೆನ್ನಾಗಿ ಒಳ್ಳೆ ಪ್ರಜೆ ಆಗ್ತಾರ, ಭಾರತಕ್ಕೆ ಒಂದು ಒಳ್ಳೆ ಸತ್ಪ್ರಜೆ ಆಗ್ತಾರ. ಅದನ್ನ ನಾವು ಎಚ್ಚೆತ್ತು ಅಂತ ಕೆಲಸ ನಾವು ಮಾಡ್ಬೇಕು. ಎಲ್ಲರನ್ನೂ ಎಚ್ಚರಿಸ್ಗೊಳಿಸ್ಬೇಕು ನಾವು ಈ ಒಂದು ಹೋರಾಟದಿಂದ. ಸೊ ದಯವಿಟ್ಟು ಎಲ್ಲರೂ ಇದಕ್ಕೆ ಕೈಗೂಡಿಸ್ರಿ. ನಿಮ್ಮ ಮನೆ ಮಕ್ಕಳು ಹಾಳಾಗೋದನ್ನ ನೀವು ತಡೀರಿ. ನಿಮ್ಮ ಮನೆ ಮಕ್ಕಳು ಉದ್ಧಾರ ಆಗ್ಬೇಕಾಗಿರೋದು ನಿಮ್ಮ ವಿಚಾರ, ಸಮಾಜದವ್ರಿ. ಇದು ಮೇನ್ ಆಗಿ ನಾವು ಕಲಾವಿದರು ಮಾಡಿದ್ರೆ ಅಷ್ಟೇ ಏನೂ ಆಗುದಿಲ್ಲ. ಇದ್ರಾಗ ಯಾರು ನೀವು ಊರಿಗೆ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆಸಿರ್ತೀರಿ, ನಿಮ್ಮ ಮಕ್ಕಳು ಏನು ಮಾಡಾಕತ್ತಾರ, ಚಪ್ಪಾಳೆ ಹೊಡಾತಾರ, ಹಾಳು ಹೊಡಾತಾರ, ಏನು ಮಾಡಾತಾರ ಅದು ನೋಡ್ರಿ, ಗಮನಿಸ್ರಿ. ಖುಷಿ ಪಡಾಕತ್ತಾರ ಅನ್ನೋ ವಿಚಾರ ಸೈಡ್ ಇಡ್ರಿ. ಅವ್ರಿಗೆ ಸ್ವಲ್ಪ ಕಷ್ಟ ಆದ್ರೂ ಅದು ಮುಂದೆ ಒಳ್ಳೇದಾಗ್ತೈತಿ. ಈಗ ಅವ್ರು ಖುಷಿ ಪಡಾಕ್ ಬಿಟ್ರಿ, ಮನ್ಸಿಗೆ ಬಂದಂಗೆ ನಡ್ಕೊಳಕ್ ಬಿಟ್ರಿ, ಮುಂದೆ ಅದು ಕಷ್ಟ ಆಗ್ತೈತಿ. ಅದು ಬೇಡ. ನಮ್ಮ ಭಾರತಕ್ಕೆ ನಾವು ಒಳ್ಳೆಯ ಪ್ರಜೆಗಳನ್ನ ಕೊಡೋಣ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋಣ, ಸಂಸ್ಕಾರವಂತರಾಗಿ ಮಾಡೋಣ ಅಂತ ನಾ ಕೇಳ್ಕೊತೀನಿ. ಹೌದು, ನೀವು ಪ್ರೊಟೆಸ್ಟ್ ಮಾಡಕತ್ತೀರಿ. ಹೌದು, ಬೇರೆದವ್ರು ಏನಾಗತ್ತಾರೆ, ಇದು ಮಾಡಬೇಕಂದ್ರೆ ನಮ್ದು ಪಬ್ಲಿಸಿಟಿ ಸಿಗ್ತಿದೆ, ನಮ್ದು ಇದು ಸಿಗ್ತಿದೆ, ಬಟ್ ಈಗ ನಾನು ಬಿಟ್ಟಿಂಗ್ ಇಲ್ಲ ಅಂದ್ರೆ ಹೇಳಕತ್ತಾರೆ. ಸರ್, ಈ ಹಿಂದೆ ಯಾರು ಏನು ಮಾತಾಡಾರೋ ನಮಗೂ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಮಾತಾಡಾರ. ನಾವು ಇದಕ್ಕೆ ಬಹಳ ಒತ್ತು ಕೊಟ್ಟು ಇದನ್ನ ಗಂಭೀರವಾಗಿ ನಾವು ಪರಿಗಣನೆಗೆ ತಗೊಂಡಿವಿ ಅಂದಮೇಲೆ ಖಂಡಿತ ಅವರು ಬದಲಾಗ್ತಾರ, ಬದಲಾಗಲೇಬೇಕು, ಬದಲಾಗೋಗಿ ನಾವು ಮಾಡ್ತೀವಿ. ಅಲ್ಲಿವರೆಗೂ ಇದು ನಿಲ್ಲೋದಿಲ್ರಿ. ನಾವು ಹಿಂಗೆ ಇರ್ತೀವಿ, ನಾವು ಹಿಂಗೆ ಬೆಳಿತೀವಿ, ನಾವು ಹಿಂಗೆ ದುಡ್ಡು ಮಾಡ್ತೀವಿ. ಅದಕ್ಕೆ ಬೇರೆ ದಾರಿಗಳು ಅದಾವ್ರಿ. ದುಡ್ಡು ಎಲ್ಲರೂ ಮಾಡ್ತಾರ, ಅದು ಬೇಡ. ಇದು ಒಳಗೆ ಏನು ಕಲೆ ಇರ್ತೈತಿ ಅದು ಎಲ್ಲರಿಗೂ ಬರುದಿಲ್ಲ. ಬಂದ್ರೆ ಅದನ್ನ ಹೊರಗೆ ಹಾಕ್ಬೇಕು. ನಾವು ಇದನ್ನೊಂದು ಜೀವನ ಪಾಠ ಮಾಡ್ಕೊಂಡಾರ ಅಂದ್ಮೇಲೆ ಒಳ್ಳೆ ದಾರಿಯಿಂದ ಸಂಪಾದಿಸೋಣ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಸರ್, ಖಂಡಿತ ಬಂದಾಗಲಿಲ್ಲ ಅಂದ್ರೆ ಈಗ ನೀವು ನೋಡಿದ್ರಿ, ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅದನ್ನ ನಾವು ಇವ್ ಮನವಿ ಸಲ್ಲಿಸಿದ್ದೇವೆ. ಅವರು ಕೂಡ ನಮಗ ಈ ಮುಂಬರುವ ದಿನಮಾನ ಒಳಗ ಇದಕ್ಕೆ ನಾವು ತಕ್ಕಂತ ಒಂದು ನಿರ್ಧಾರಗಳನ್ನು ತಗೋತೇವೆ. ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾವು ಇದೊಂದು ಸಂದೇಶ ಕೊಡ್ತೇವೆ, ನಾವು ಗಮನಕ್ಕೆ ತಗೋತೇವೆ ಅಂತ ಅವ್ರು ನಮಗ ಒಂದು ಆಶ್ವಾಸನೆ ಕೊಟ್ಟಿದಾರ. ಸೊ ನಾವು ಅದನ್ನ ಕಾನೂನು ಒಳಗೆ ಒಂದು ಭರವಸೆ ಇಟ್ಕೊಂಡು ಈ ಹೆಜ್ಜೆನ ಮುಂದಿಡ್ತೀವಿ. ಶೀಲಾ ಹಿರೇಮಠ. 6ನೇ ತಾರೀಕು ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರ ಸಂಘದಿಂದ ಕಲಾವಿದರು ಬಂದಿದ್ದೀವಿ. ಸಂಘ ಅಂತ ಏನಿಲ್ಲ, ಎಲ್ಲರೂ ಕಲಾವಿದರು ಸ್ವ ಇಚ್ಛೆಯಿಂದ. ಯಾಕಂದರೆ ಕೆಲವೊಂದು ದಿನಗಳಲ್ಲಿ ಕೆಲವೊಂದು ನಾವು ನೋಡ್ತಾ ಇದ್ದೀವಿ, ಅಶ್ಲೀಲ ಗೀತೆಗಳು ಬಹಳ ಆಗ್ತಾ ಇದೆ. ಅದರಲ್ಲಿ ನಮಗೆ ಬರು ಮಾಡಿಕೊಂಡು ಅಂತ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ಕರೆಸಿ ಅದರಲ್ಲಿ ಅಶ್ಲೀಲ ಗೀತೆಗಳನ್ನು ಮಾತಾಡೋದು, ಅಶ್ಲೀಲ ಗೀತೆಗಳನ್ನ ಹಾಡೋದು, ಅಶ್ಲೀಲ ಗೀತೆ ಮೇಲೆ ನೃತ್ಯ ಮಾಡೋದು, ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿ ಎಲ್ಲ ಕಲಾವಿದರು ಒಕ್ಕೂಟಿ ಇವತ್ತಿನ ದಿನ ರಂಗಮಂದಿರದಿಂದ DC ಆಫೀಸ್ವರೆಗೂ ಅವ್ರಿಗೊಂದು ಮನವಿ ಪತ್ರ ಇವತ್ತು ಕೊಟ್ಟಿದ್ದೀವಿ. ಸೊ ನಮ್ಮ ಕಲಾವಿದರುಗಳು ಎಲ್ಲರೂ ನಾವು ಎಲ್ಲ ಕಲಾವಿದರಿಗೂ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದೇ ಮಾಧ್ಯಮಗಳ ಮೂಲಕ ಅವರಿಗೆ ಸಂದೇಶಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅಶ್ಲೀಲ ಗೀತೆಗಳನ್ನು ಹಾಡಬೇಡಿ, ಅಶ್ಲೀಲ ಗೀತೆಗಳನ್ನು ಮಾತಾಡಬೇಡಿ, ಅದೇ ರೀತಿ ಅಶ್ಲೀಲ ನೃತ್ಯಗಳನ್ನು ಮಾಡಬೇಡಿ. ಲೇಡೀಸ್ ಸಿಂಗರ್ ಆಗಲಿ, ಜೆಂಟ್ಸ್ ಸಿಂಗರ್ ಆಗಲಿ, ಎಲ್ಲ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಎಲ್ರಿಗೂ ಇದೇ ಮಾಧ್ಯಮ ರೀತಿಯಿಂದ ಅವರಿಗೆ ನಾವು ಸಂದೇಶಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಅಂತ ಇದೀವಲ್ಲ, ನಮ್ಮ ಮುಂದಿನ ಪೀಳಿಗೆ ಬರುವಂತಹ ನಮ್ಮ ಮುಂದಿನ ಪೀಳಿಗೆಗಳಿಗೆ ಸಂಗೀತದ ಸಂಸ್ಕೃತಿ ಅಂದರೆ ಏನು ಅಂತ ತಿಳುವಳಿಕೆ ಇರಬೇಕು. ಸೊ ಅದನ್ನೇ ತಿಳುವಳಿಕೆ ಒಂದು ಒಳ್ಳೆಯ ಒಂದು ಬಂಚ್ ಅಂತೀವಲ್ಲ, ಒಂದು ಒಳ್ಳೆಯ ಸಂಸ್ಕೃತಿಯನ್ನು ನಾವು ಮುಂದಿಡಬೇಕು ಅನ್ನೋ ಅಂಥ ಆಸೆನೇ
ಇಲ್ಲಿವರೆಗೂ ಏನಾಗಿದೆ, ಅಶ್ಲೀಲ ಗೀತೆ ಆಗಲಿ, ಜನಪದ ಗೀತೆ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಕೆಲವೊಂದು ಟ್ರೋಲ್ಸ್ಗಳು ಮಾಡ್ತಾರೆ. ಕೆಲವೊಂದು ಯೂಟ್ಯೂಬರ್ಸ್ ತಮ್ಮ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಕೆಲವು ಮಾಧ್ಯಮಗಳು ಕೂಡ ತಮ್ಮ ಫಾಲೋವರ್ಸ್ ಆಗಲಿ, ಇದು ಆಗಲಿ ಅಂತಂದು ಹೇಳಿ ಕೆಲವೊಂದು ಟ್ರೋಲ್ ಮಾಡ್ತಿರ್ತಾರೆ, ಕಲಾವಿದ್ರ ಮೇಲೆ ಟ್ರೋಲ್ ಮಾಡ್ತಿರ್ತಾರೆ, ಅಶ್ಲೀಲ ಮಾತುಗಳನ್ನು ಟ್ರೋಲ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದನ್ನು ವೈಯಕ್ತಿಕವಾಗಿ ತಗೊಳ್ದೇನೆ ಇದು ಸಾಮಾಜಿಕವಾಗಿ ನಾವು ಕಲಾವಿದರಾಗಿ ನಾವು ಕಾರ್ಯಗಳನ್ನು ಮಾಡಬೇಕು. ಇದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಇರಬೇಕು, ಒಳ್ಳೆಯ ಸಂಸ್ಕೃತಿನ ನಾವು ಬೆಳೆಸಬೇಕು ಅನ್ನೋದೇ ಒಂದು ಉದ್ದೇಶ ಆಗಿರಲಿ ಇನ್ನು ಮುಂದೆ ಬರುವ ಪೀಳಿಗೆಗಳಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಷ್ಟು ಜನ ಕಾಣ್ತಾ ಇಲ್ಲ, ನೀವು ಎಷ್ಟು ಕಲಾವಿದರಲ್ಲ ಅಷ್ಟು ಜನ ಕಾಣ್ತಾ ಇಲ್ಲ ಅಂದ್ರೆ ಅರ್ಧ ಜನ ಬಂದಿದೆ. ಇಲ್ಲ ಸರ್, ಇವತ್ತಿನ ಹೋರಾಟಕ್ಕೆ ನಾವು ಆಕ್ಚುಲಿ ಮಾಡಿರುವಂತಹ ಒಂದು ಮಾಧ್ಯಮದಿಂದ ನಾವು ಕರೆದಿರುವಂತ ಒಂದು ಮಾಧ್ಯಮ ಏನಿದೆ, ಯಾರಿಗೂ ಬನ್ರಿ ಅಂತ ಹೇಳಿಲ್ಲ, ಎಲ್ಲ ಕಲಾವಿದರು ಸೇರಿ ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಬರ್ತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಕೂಡ. ಯಾಕಂದ್ರೆ ಅವರಿಗೆ ಒಂದು ಸ್ವಲ್ಪ ಕೆಲವೊಂದು ಜನ ಇಲ್ಲಿ ಬಂದ ಮೇಲೆ ಕೆಲವೊಂದು ಜನ ಕಲಾವಿದರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನಾವು ಬರಬೇಕಾಗಿತ್ತು ಅಂತಂದು ಹೇಳಿ. ಇವತ್ತಿನ ಏನು ನಿಮಗೆ ಜನಸಂಖ್ಯೆ ಕಾಣಿಸ್ತಾ ಇದೆ, ಯಾರಿಗೂ ಆಹ್ವಾನ ಮಾಡಿಲ್ಲ, ಯಾರಿಗೂ ಕಾಲ್ ಮಾಡಿಲ್ಲ, ಎಲ್ಲರೂ ಸ್ವ ಇಚ್ಛೆಯಿಂದ ಬಂದು ಒಳ್ಳೆಯ ಉದ್ದೇಶಕ್ಕಾಗಿ, ಅಂದ್ರೆ ನಮ್ಮ ನಡೆ ಅಶ್ಲೀಲ ಗೀತೆಗಳ ವಿರುದ್ಧ ಕಡೆ ಅಂತ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲ ಸರ್, ಜನ ಏನು ಆರೋಪ ಮಾಡ್ತಾರೆ, ಫಸ್ಟ್ ಚಾಲು ಮಾಡಿದ್ರು ನೀವು, ಇವಾಗ ಯಾಕೆ ವಾಪಸ್ ಇದು ಮಾಡಕ ಸರ್? ಏನಾಗ್ತಾ ಇದೆ? ಇಲ್ಲ ಸರ್, ಏನಾಗ್ತಾ ಇದೆ ಇದಕ್ಕೊಂದು ನಾನು ಉದಾಹರಣೆ ಕೊಡಕ್ಕೆ ಹೇಳ್ತೀನಿ. ಜನಪದ ಅಂದ್ರೆ ಜನಗಳ ಮಾತಿನಿಂದ ಬರುವಂತ ಪದಗಳು ಜನಪದ ಆಗಿ ಮೊದಲಿನಿಂದ ಅದು ಗಿಗಿ ಪದ ಆಗಿತ್ತು, ಒಂದು ನೀತಿಕತೆ ಅಂತ ಒಂದು ಸ್ಟೋರಿ ತರ ಅದು ಅವಾಗ ಜನಪದ ಗೀತೆಗಳು ಬರ್ತಾ ಇದ್ದು. ಅದನ್ನ ಆಧಾರಿತ ಇಟ್ಕೊಂಡು ಈಗ ನಾವು ಆಡು ಭಾಷೆಗಳನ್ನು ಉತ್ತರ ಕರ್ನಾಟಕದಲ್ಲಿ ತಾಯಿ ಮೇಲೆ ಬೈಯೋದಾಗಲಿ, ಮಕ್ಕಳಿಗೆ ಅಶ್ಲೀಲವಾಗಿ ಬೈಯೋದಾಗಲಿ, ಅದು ಆಡು ಭಾಷೆ ಅಂತ ತಿಳ್ಕೊಂಡು ಆ ಸಾಹಿತ್ಯವನ್ನು ಅಂದರೆ ಅಂತೀವಲ್ಲ ಸರ್, ನಾವು ಕಸದ ಬುಟ್ಟಿಯಲ್ಲಿರುವ ಶಬ್ದಗಳನ್ನು ತಂದು ನಾವು ವೇದಿಕೆ ಮೇಲೆ ಇಟ್ಟಿದ್ದಾರೆ ಕೆಲವೊಂದು ಕಲಾವಿದರುಗಳು. ಅದನ್ನು ಆಗಬಾರ್ದು, ಅದನ್ನು ನೋಡ್ಕೊಂಡು ಇನ್ನೂ ಸುಧಾರಿಸ್ತಾರೆ ಅಂದರೆ ಅಂತೀವಲ್ಲ ಸರ್, ಈಗ ಅಕ್ಕ ಮಾಡಿದ್ರೆ ತಂಗಿ ಏನು ಬಿಡ್ತಾಳೇನೋ, ಅಕ್ಕ ಊರು ತಿರುಗಾಡ್ತಾಳೆ, ತಂಗಿ ದೇಶನೇ ತಿರುಗಾಡ್ತಾಳೆ, ಹಂಗೆ ಬೇಡ ಅಂಥ ಕಲಾವಿದರು ಹುಟ್ಟುಕೊಂಡ್ರು. ಅದಕ್ಕೋಸ್ಕರ ಅದು ಇನ್ನೂ ಹೆಚ್ಚಿಗೆ ಆಗಬಾರ್ದು ಅನ್ನೋಕ್ಕೆ ನಾವು ಈ ಕಲಾವಿದರ ಮೇಲೇ ನಾವು ಅವರಿಗೆ ಹೇಳೋವಂಥ ಹೋರಾಟ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಬೇರೆ ಕಲಾವಿದರು ಅದಲ್ಲ ನಿಮ್ಮ ಮೇಲೆ ಆರೋಪ ಮಾಡಕತ್ತಾರೆ. ಹೌದು ಸರ್, ನಮ್ದು ಪಬ್ಲಿಸಿಟಿ ನೋಡಕ್ ಆಗ್ತಿಲ್ಲ ನಿಮ್ಗೆ, ಯಾಕಂದ್ರೆ ನಿಮ್ದು ಪಬ್ಲಿಸಿಟಿ ಮುಗೀತು, ನಮ್ಗೆ ಇದು ಮಾಡಕ್ಕೆ ನೀವು ಇಂತ ಫೋಟೋಸ್ ಮಾಡಕತ್ತೀರಿ, ನಮ್ಗೆ ಇದು ಸ್ಟಾಪ್ ಮಾಡಕತ್ತೀರಿ ಅಂದ್ರೆ ಆರೋಪ ಮಾಡಕತ್ತಾರೆ. ಸರ್ ಒಂದ್ ನಿಮಿಷ. ಈಗ ನಾವು ಇಲ್ಲಿ ಬಂದಿವಲ್ರಿ, ಈಗ ನಿನ್ನೆ ನಮ್ಮ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡೇ ಬಂದಿವಿ. ಈಗ ನಾಳೆನೂ ನಮ್ಮ ಕಾರ್ಯಕ್ರಮ ಅದಾವ. ಎಲ್ಲೋ ನಾವು ಇವಾಗ ಖಾಲಿ ಇದೀವಿ, ಆ ಕಾರಣಕ್ಕೆ ನಮ್ಮ ಬುಡಕ್ ಬೆಂಕಿ ಬಂದೈತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇದಕ್ಕೆ ನಿಂತಿಲ್ಲ. ಹಂಗ ನಿಂದಿರ್ಬೇಕಂದ್ರೆ ನಾವು ಒಬ್ಬಕ್ಕೆ ನಿಂದಿರ್ಬೇಕು, ಇವ್ರು ಒಬ್ರು ನಿಂದಿರ್ಬೇಕು, ಇನ್ನೊಂದು ಇಬ್ರು ನಿಂದಿರ್ಬೋದು. ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಇಲ್ಲದೆ ಇದ್ದಂಗೆ ಮಾತ್ರ ಆದ್ರೆ ಇಲ್ಲಿ ಸುಮಾರು ಕಲಾವಿದರು ಅದಾರ, ಯಾರು ಖಾಲಿ ಕುಂತಿರೋ ಕಲಾವಿದರಲ್ಲ, ಎಲ್ಲರೂ ಬ್ಯುಸಿ ಇರೋ ಕಲಾವಿದರು ಆದ್ರೂ ಬಂದಾರ. ಕಾರಣ ಇಷ್ಟೇ, ನಮಗಿನ್ನ ಯೋಚನೆ ಮಾಡ್ರಿ, ಸಮಾಜದ ಬಗ್ಗೆ ಕಳಕಳಿ ಜಾಸ್ತಿಯಾಗೆ ಮಾಡ್ತಾ ಇರೋದು. ಇದನ್ನ ವೈಯಕ್ತಿಕ ಅಲ್ಲ, ಯಾಕಂದ್ರೆ ಮಕ್ಕಳು ಭಾಳ ಹಾಳಾಗ್ತಾರೆ. ಮೇನ್ ಅದ ರೀ, ಸಣ್ಣ ಮಕ್ಕಳು ಹೋದ ತಕ್ಷಣ ಮೊದಲು ನಾವು ಭಕ್ತಿಗೀತೆ, ಆಮೇಲೆ ಕನ್ನಡ ಪರ ಗೀತೆ, ಆಮೇಲೆ ಒಂದು ರೈತ ಗೀತೆ, ಆಮೇಲೆ ಒಂದಿಷ್ಟು ಏನೋ ಸೋಲೋ ಗೀತೆಗಳು, ಆಮೇಲೆ ಡುಯೆಟ್ ಗೀತೆ, ಈ ತರ ನಮ್ಮ ಕಾರ್ಯಕ್ರಮದ ಒಂದು ಅಜೆಂಡಾ ಹೋಗ್ತಾ ಇತ್ತು. ಈಗ ಒಂದು ಭಕ್ತಿಗೀತೆ ಹಾಡಿದ ತಕ್ಷಣ ಮಕ್ಕಳು ಏನ್ ಮಾಡ್ತಾರೆ, ಕೈ ಎತ್ತಿ ಜನಪದ ಹಾಡ್ರಿ, ಅದು ಹಾಡ್ರಿ, ಇದು ಹಾಡ್ರಿ, ಇವೇನ್ ಸಾಹಿತ್ಯಗಳು ಬರೀತಾ ಇದಾವಲ್ರಿ ಪ್ರೆಸೆಂಟ್ ನಡಿ, ಅವು ಕೇಳಾಕತ್ತಾರ. ಇದನ್ನ ನಾವು ಬಹಳ ದಿನ ಆಯ್ತು ಅಬ್ಸರ್ವ್ ಮಾಡ್ಕೊಂತ ಬರ್ತಾನೆ ಇದೀವಿ. ಆಮೇಲೆ ಇದು ಒಂದು ಹಂತಕ್ಕೆ ಹೆಂಗಾಯ್ತಂದ್ರೆ ಈಗ ಅತಿರೇಕವಾಗಿ ಬೆಳೆದ್ ಬಿಟ್ಟೈತ್ರಿ ಸರ್. ಇದು ಕ್ಯೂರ್ ಮಾಡುವಂತ ಸ್ಟೇಜ್ ಒಳಗ ಕ್ಯೂರ್ ಮಾಡಬೇಕಾಗಿತ್ತು, ಮಾಡಕ್ಕಾಗ್ಲಿಲ್ಲ. ಈಗ ಜಾಸ್ತಿ ಆಗ್ಬಿಟ್ಟೈತಿ. ಈಗ ಇನ್ನು ಬಿಟ್ರ ನಮ್ ಜೀವ ತಗೋತೈತ್ರಿ ಇದು. ನಮ್ಮ ಸಮಾಜದೊಳಗೆ ನಮ್ಮ ಮಕ್ಕಳದು ಭಾಳ ಅವ್ರದ್ದೊಂದು ಸಂಸ್ಕಾರ ಹಾಳಾಗ್ಬಿಡ್ತೈತಿ. ಅದ್ರೊಳಗೆ ನನ್ನ ಮಕ್ಕಳು ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ಅದು ಆಗೋದು ಬ್ಯಾಡ್ರಿ. ಅದು ಆಗೋದು ಬ್ಯಾಡ ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನ ಮಾಡಾಕತ್ತಿರೋದೇ ಹೊರತು ಎಲ್ಲೂ ನಮಗೆ ಅವಕಾಶ ಇಲ್ಲ ಅನ್ನೋದು ಮಾತೇ ಇಲ್ರಿ. ಒಳ್ಳೇದಕ್ಕೆ ಒಳ್ಳೇದಾಗೇ ಆಗ್ತೈತಿ. ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಸರ್, ಈಗ ನೀವೇನ್ ಜನತೆ ನೋಡ್ತಾ ಇದೀರಿ, ಇದರಲ್ಲಿ 80% ಅಶ್ಲೀಲ ಹಾಡದೆ ಇರೋರು ಇದ್ದಾರೆ, ಜನಪದ ಹಾಡದೆ ಇರೋರು ಇದ್ದಾರೆ. ಇವೊಂದು ನಾನು ಜನಪದ ಹಾಡೋಳಲ್ಲ, ನಮ್ಮ ಕಾರ್ಯಕ್ರಮ ಮಾಡುವಂಥ ರೀತಿನೇ ಬೇರೆ ಇರ್ತದೆ, ನಮ್ಮ ಆರ್ಕೆಸ್ಟ್ರಾ ರೀತಿನೇ ಬೇರೆ ಇರುತ್ತೆ. ಇಲ್ಲೆಲ್ಲರೂ ಏನು ಬಂದಿದ್ದೀವಿ, ಅಶ್ಲೀಲ ವಿರುದ್ಧವಾಗಿ ಹೋರಾಟಕ್ಕೆ ಬಂದಿದ್ದೀವಿ. ಇಲ್ಲಿ ಯಾರು ಅಶ್ಲೀಲ ಗೀತೆ ಹಾಡಿದವ್ರು ಯಾರೂ ಬಂದಿಲ್ಲ.
ಅವರಿಗೆ ನಾವು ತಿಳುವಳಿಕೆ ಹೇಳಿ ಈ ಮಾಧ್ಯಮ ಇದು ರೀತಿಯಿಂದ ಅವರಿಗೆ ತಿಳಿಸುವಂತ ಒಂದು ದಾರಿಯನ್ನ ನಾವು ಹುಡುಕುತ್ತಾ ಇದ್ದೀವಿ. ಅದರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಾಮರಿಕ ಜನಕ್ಕೆ ಏನು ಮೆಸೇಜ್ ಕೊಡ್ತೀರಿ ಸರ್? ಸಾರ್ವಜನಿಕ ಅವರಿಗೆ ನಾನು ಮೆಸೇಜ್ ಹೇಳ್ತಿದ್ದೀನಿ, ಇನ್ನು ಮುಂದೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಏನು ನೀವು ಕಾರ್ಯಕ್ರಮಗಳಿಗೆ ಕರಿತೀರಾ, ಅವ್ರು ಏನು ಕಮಿಟಿದವರಿಗೆ ಒಂದು ವಿಶೇಷವಾಗಿ ಹೇಳ್ತೀನಿ, ನೀವು ಯಾವ ರೀತಿಯಿಂದ ನಿಮ್ಮ ಎಲ್ಲ ಪೀಳಿಗೆಗಳಿಗೂ ಅನುವರಿಸುವಂತಹ ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ಆಯೋಜಿಸ್ರಿ. ಮಕ್ಕಳಿಗೂ ಅದು ಅನುಸರಿಸಬೇಕು, ಹೆಣ್ಮಕ್ಳಿಗೂ ಅದು ಅನುಸರಿಸಬೇಕು, ಗಂಡು ಮಕ್ಕಳಿಗೂ ಅನುಸರಿಸಬೇಕು, ಹಿರಿಯರಿಗೂ ಅನುಸರಿಸಬೇಕು ಆಗಿ ಆ ರೀತಿಯಿಂದ ನಿಮ್ಮ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸ್ರಿ. ಓನ್ಲಿ ನೀವು ಯುವ ಪೀಳಿಗೆಗಳನ್ನ ಮುಂದಿಟ್ಟುಕೊಂಡು ಅವರಿಗೋಸ್ಕರ ಹುರುಪಿನುವಂಥ ಗಾಯಕರಿಗೆ ಕರೆಸಿ, ಕೆಲವೊಂದು ಕಲಾವಿದರು ಇದ್ದಾರೆ, ಒಳ್ಳೆಯ ಕಲಾವಿದರು ಇದ್ದಾರೆ, ಅವರಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮುಂದಿನ ಪೀಳಿಗೆಗಳಿಗೆ ಮೊಬೈಲ್ ಫೋನ್ಗಳನ್ನು ನೀವು ಮಕ್ಕಳಿಗೆ ಅದನ್ನು ನಿಷೇಧ ಮಾಡಬೇಕು. ಬಹಳ ಅಂದರೆ ಬಹಳ ಇದು ಇಂಪಾರ್ಟೆಂಟು. ಸಣ್ಣ ಮಕ್ಕಳಿಗೆ ನೀವು, ಯಾಕಂದರೆ ಕೊರೋನಾ ಬಂದಮೇಲೆ ಅದನ್ನು ಕಂಪಲ್ಸರಿ ಮಾಡಿಬಿಟ್ಟಿದ್ರು ಸ್ಕೂಲ್ಗೋಸ್ಕರ, ಎಜುಕೇಷನ್ಗೋಸ್ಕರ. ಬಟ್ ಅದೇ ರೂಢಿ ಆಗಿದೆ. ಕೆಲವೊಂದು ತಾಯಂದಿರು ಮೊಬೈಲ್ ಕೊಟ್ಟರೆ ಮಕ್ಕಳು ಊಟ ಮಾಡ್ತಾರ್ರಿ, ನಮ್ಮ ಮಕ್ಕಳು ಮಾತು ಕೇಳಂಗಿಲ್ಲ. ಪ್ಲೀಸ್ ಇದನ್ನು ತಡೆ ಹಿಡ್ರಿ. ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ. ಯಾಕಂದರೆ ಮೊಬೈಲ್ನಲ್ಲಿ ನೋಡಿದ್ರೆ ಇವೇ ಬರ್ತಾವ. 100%ನಲ್ಲಿ 70% ನೀವು ಇದೇ ಅಶ್ಲೀಲ ಗೀತೆಗಳು ಬರುತ್ತೆ. ಇದೇ ಅಂದರೆ ಹೊಡಿ ಬಡಿ ಕಡಿ ಇದೆ ವಿನಃ ಒಂದಿಷ್ಟು ಸಂಸ್ಕೃತಿಯ ಮುಂಬರುವ ಸಂಸ್ಕೃತಿ ಬೆಳವಣಿಗೆ ಆಧಾರಿತವಾಗಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೀನಿ. ಇದನ್ನೊಂದು ಸ್ವಲ್ಪ ಮಾಡಬೇಕು ಸರ್. ರಾಜರ ಕಾಲದಿಂದಲೂ ಮನೋರಂಜನೆ ಅನ್ನೋದು, ಇದು ಕಲೆ ಅನ್ನೋದು ಹೆಂಗೆ ಬಂದೈತೆ ಅಂದ್ರೆ, ರಾಜರು, ರಾಜಮನೆತನ, ಆಮೇಲೆ ಅಲ್ಲಿರೋ ಪ್ರಜೆಗಳಿಗೆ ಒಂದು ಮನೋರಂಜನೆ ನೀಡುವಂಥ ಒಂದೇ ಉದ್ದೇಶದಿಂದ ಈ ಕಲೆ ಅನ್ನೋದು ಜನ್ಮ ತಾಳಿದ್ದು. ಈಗ ಅದರ ಉದ್ದೇಶ ಎಲ್ಲಿ ಹೊಂಟೈತಿ? ಈಗ ಅದರ ಧ್ಯೇಯ ಎಲ್ಲಿ ಹೊಂಟೈತಿ? ವೈಯಕ್ತಿಕವಾಗಿ ಹೊಂಟೈತಿ. ಸಮಾಜವನ್ನು ಹಾಳು ಮಾಡುವಂಥ ಒಂದು ರೀತಿ ದಾರಿ ಒಳಗ ಅದು ನಡೆದೈತಿ. ಅದು ಬೇಡ. ಕಲೆಯನ್ನ ಬರೀ ಮನೋರಂಜನೆಗೋಸ್ಕರ ಹಾಗೂ ಸಮಾಜದ ಒಳಿತಿಗೋಸ್ಕರ, ಅಂದ್ರೆ ಏನೋ ನೋಡ್ರಿ, ಮೊದಲು ಬಯಲಾಟ ಬರ್ತಿದ್ದು, ಸರ್ಕಾರ ದವಾಖಾನೆ ನೀವು ಏನಾರೇ ಇವು ರೋಗಗಳು ನಾವು ಸಣ್ಣವರಿದ್ದಾಗ ನೋಡಿವ್ರಿ. ನನಗೆ ಅದು ನೆನಪೈತೆ. ನನಗೆ ಯಾವ್ದಾರ ಕುಷ್ಠರೋಗ ಅವೆಲ್ಲ ನಿರ್ಮೂಲನೆ ಅದು. ಈಗ ಅದ್ರ ಬಗ್ಗೆ ಜನಜಾಗೃತಿ ಮೂಡಿಸೋಗೋಸ್ಕರ ಬಯಲಾಟದವ್ರು ಬರ್ತಿದ್ರಿ. ಅವ್ರೇನು ಇದು ಅಲ್ರಿ, ಅವರೆಲ್ಲ ನೌಕರಸ್ಥ ಮನುಷ್ಯರು ಬರ್ತಿದ್ರು. ಅವ್ರೊಂದು ಪ್ಲಾನ್ ಮಾಡ್ಕೋತ ಬರ್ತಿದ್ರು. ಅವ್ರು ಹಂಗ ಮನೆ ಪಾಂಪ್ಲೆಟ್ಸ್ ಕೊಟ್ಟು ಹೋಗಿರ್ಲಿಲ್ರಿ. ಒಂದು ಸಾಯಂಕಾಲ ಒಂದು ಬೆಳದಿನ ಟೈಮ್ ಒಂದು 8-10 ಜನ ಅವ್ರು ಬಂದು ಬೀದಿ ನಾಟಕ ಮಾಡ್ತಿದ್ರು. ಹಿಂಗ್ ಮಾಡಿದ್ರೆ ಕುಷ್ಠರೋಗ ನಿವಾರಣೆ ಆಕೈತಿ, ಹಿಂಗ್ ಮಾಡಿದ್ರೆ ಒಂದು HIV ದೂರ ಆಗ್ತೈತಿ ಅನ್ನೋದು ತಿಳುವಳಿಕೆ ಹೇಳ್ತಿದ್ರು. ಅದನ್ನ ಕಲೆ ಮೂಲಕ ಹೇಳ್ತಿದ್ರು. ಯಾಕೆ ಅದು ಪರಿಣಾಮಕಾರಿಯಾಗಿತ್ತು ಅನ್ನೋ ಒಂದೇ ಉದ್ದೇಶ. ಸೊ ಹಾಗಾಗಿ ಒಳ್ಳೇದು ಅನ್ನೋದನ್ನ ಬೇಗ ಹೋಗ್ತೈತಿ. ಕಲೆಯಿಂದ ನೀವು ಕೆಟ್ಟದ್ ಕೊಟ್ರೆ ಹೋಗ್ತೈತಿ, ಒಳ್ಳೇದು ಕೊಟ್ರೆ ಹೋಗ್ತೈತಿ. ನಾವು ಒಳ್ಳೇದು ಕೊಡೋನು, ಕೆಟ್ಟದ್ದು ಬೇಡ. ನಮ್ದು ಕಾಲ ಬಿಡ್ರಿ. ನಮ್ದು ಏನಾಗೈತೆ ಆಗೋಗ್ಲಿ. ನಮ್ಮ ಮಕ್ಕಳ ಭವಿಷ್ಯ ನೋಡೋಣ್ರಿ. ಮೊದಲ ನಮ್ಮ ಮಕ್ಕಳು ಹಾಳಾಗಕತ್ತಾವ ಇದರಿಂದ. ಅದು ಆಗೋದು ಬೇಡ. ನಾವು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೇದೇ ಬಯಸ್ತೀವಲ್ಲ. ನಮ್ಮ ಮಗಗ ಹೊಲ ಆಗ್ಬೇಕು, ಮನಿ ಆಗ್ಬೇಕು ಅಂತ ನಾವು ನಮ್ಮದು ಬಿಟ್ಟು ನಾವು ಕಷ್ಟಪಟ್ಟು ದುಡ್ದು ಮಕ್ಕಳಿಗೆ ಮಾಡಿಡ್ತೀವಿ. ಅದೇ ತರ ಇದು ಬಿಡ್ರಿ, ಮಕ್ಕಳಿಗೆ ಇದು ಒಳ್ಳೆ ಸಂಸ್ಕಾರ ಮಾಡಿಡೋನು. ನಾವು ಮಾಡೋನು. ನಾವು ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ನೀವು ಕೈ ಜೋಡಿಸ್ಬೇಕು. ನಮಗೆ ಯಾಕೆ ಪಬ್ಲಿಕ್ ನಮಗೆ ಕರೆಸ್ತಾರಂದ್ರೆ ಅವ್ರದ್ದು ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್. ಇದು ಸಕ್ಸಸ್ ಆಗ್ಬೇಕಂದ್ರೆ 100ರೊಳಗೆ 70% ಇವೇನು ಗ್ರಾಮೀಣ ಇವ್ರು ಇರ್ತಾರಲ್ರಿ, ಆಯೋಜಕರು ಕರೆಸ್ತಾರಲ್ಲ, ಊರವರು ಒಂದು ಅವ್ರದ್ದು ಜಾತ್ರೆ ಇರ್ಬೋದು, ಏನೋ ಒಂದು ಕಾರ್ಯಕ್ರಮ ಕರೆಸ್ತಾರಲ್ಲ, ಅವ್ರದ್ದೇ ಇರ್ಬೇಕ್ರಿ. ಅಂಥವ್ರು ಇದ್ದಾರೆ. ಮತ್ತು ಅಂಥವ್ರು ಕರೆಸಿ ಕಾರ್ಯಕ್ರಮ ಮಾಡ್ಸಾರ. ನಮಗೆ ಚಲೋ ಜನ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲನೂ ಹಾಗೆ ಆಗ್ಲಿ ಅಂತ ಬಯಸ್ತೀವಿ ನಾವು ಅಷ್ಟೇ. ಕೆಟ್ಟದಾಗೋದು ಬೇಡ, ಒಳ್ಳೇದಾಗೋದು ಅಷ್ಟೇ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।